ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ಲಾಸ್ಟ್ ವ್ಲಾಗಲ್ಲಿ ಹೇಳಿರೋ ಹಾಗೆ ಇದು ರಾಘವೇಂದ್ರ ಸ್ವಾಮಿ ಮಂತ್ರಾಲಯಕ್ಕೆ ಹೋಗಿದಂಥ ವ್ಲಾಗ್ ಆಗಿರುತ್ತೆ. ಎಲ್ಲರೂ ರೆಡಿಯಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಯಲ್ಲಿ ಈಗ ಹೊರಡಬೇಕಿದೆ. ದಿಸ್ ಇಸ್ ಮೈ ಔಟ್ಫಿಟ್ ಚೆಕ್. ಓಕೆ, ಈಗ ರೆಡಿ ಆಯಿತು, ಪೂಜೆ ಆಯಿತು, ಹೊರಡ್ತಿದ್ದೀವಿ. ತುಂಬಾ ಖುಷಿ ಆಗ್ತಿದೆ. ತುಂಬ ವರ್ಷಗಳ ನಂತರ ದೇವರು ಇವಾಗ ನೆರವೇರಿಸ್ತಿದ್ದಾರೆ ದರ್ಶನಕ್ಕೆ. ಸೊ ತುಂಬಾ ಗ್ರೇಟ್ಫುಲ್. ಓಕೆ, ಹೊರಟ್ವಿ. ಈಗ ನಾವು ಭಾಸ್ಕರ್ ಅವ್ರ ದೊಡ್ಡಮ್ಮ ಮನೆಗೆ ಹೊರಡ್ತಿದ್ದೀವಿ. ರಾಮಸಾಂಪಾಳ್ಯಗೆ ಬಂದಿದ್ದೀವಿ. ಹಾಯ್ ಬಾರೋ, ಇವಾಗೆ ಟೈಮ್ ಆಗಿದೆ. ಭಾಸ್ಕರ್ ಕಸಿನ್ ಚೇತನ್, ಅವ್ರ ದೊಡ್ಡಮ್ಮ ಮಗ, ಮತ್ತು ಅವ್ರ ವೈಫ್ ಕವಿತಾ, ಮತ್ತು ಅವ್ರ ಮಗ ಶ್ರೀಧರ್. ನಾವಿಷ್ಟು ಜನ ನಮ್ಮ ಫ್ಯಾಮಿಲಿ, ಅವ್ರ ಫ್ಯಾಮಿಲಿ ಹೋಗಿದ್ದು. ಆನ್ ದಿ ವೇ ಟಿಫನ್ಗೆ ಈಗ ಸ್ಟಾಪ್ ಮಾಡಿದ್ದೀವಿ. ಶಿವಪ್ರಸಾದ್ ವೆಜ್ ಹೋಟೆಲ್ಗೆ ಬಂದಿದ್ದೀವಿ. ತ್ರೀ ಸ್ಪೀಡ್ ಇದೆ ಅಲ್ಲ ಇದರಲ್ಲಿ, ಗ್ಯಾರೋ ಅದು. ಸ್ವಲ್ಪ ಹೊತ್ತಾಗಿದ ನಂತರ ಸ್ನ್ಯಾಕ್ಸ್ಗೆ ಚಿಪ್ಸ್ ಎಲ್ಲ ತೊಗೊಂಡು ಹೋಗಿದ್ವಿ ಝೆಪ್ಟೋಯಿಂದ. ಸೊ ಇದು ರಾಗಿ ಚಿಪ್ಸ್ ತುಂಬಾ ಟೇಸ್ಟಿಯಾಗಿತ್ತು. ಬಸ್ಸಸ್ಸು ಇಲ್ಲ ನಿಲ್ಸುತ್ತಾ? ಲಂಚ್ ಟೈಮ್ ಆಗಿತ್ತು, ಹಾಗಾಗಿ ಹೋಟೆಲ್ ಹತ್ರ ನಿಲ್ಲಿಸಿದ್ವಿ. ಅಮೋಘ ಫ್ಯಾಮಿಲಿ ರೆಸ್ಟೋರೆಂಟ್ ಹೋಟೆಲ್. ಇಲ್ಲಿ ಮೀಲ್ಸಲ್ಲಿ ಇದೊಂದು ಚಟ್ನಿ ಕೊಟ್ಟಿದ್ರು, ತುಂಬಾ ಚೆನ್ನಾಗಿತ್ತು ಟೇಸ್ಟ್. ಅದೇನು ಹೆಸರು ಅಂತಲೂ ಗೊತ್ತಿಲ್ಲ, ಬಟ್ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು. ಅದೊಂದೇ ನನಗೆ ಇಷ್ಟ ಆಗಿತ್ತು. ಚೆನ್ನಾಗಲ್ಲ ಇರ್ತಾವ, ಒಂದು 50, 60, 80 ಇರ್ತವೆ. ಈಗ ಹೆಚ್ಚು ಕಮ್ಮಿ ಲಕ್ಷಾಂತರ ರೂಪಾಯಿ ಆಗೋಗುತ್ತವು. ಈ ಕಡೆ ತೆಗಿ ತೆಗಿಮ್ಮ ನಂಗೆ. ಆ್ಯಕ್ಚುಲಿ ಟ್ರಿಪ್ ಬಂದು ಅನ್ಪ್ಲ್ಯಾನ್ಡ್ ಆಗಿತ್ತು. ಆಫ್ಟರ್ 10 to 11 ಇಯರ್ಸ್ ಆಗಿರ್ಬೋದು ನಾನು ಮಂತ್ರಾಲಯಗೆ ಬಂದು. ಈಗ ರಾಯರು ಮಿರಾಕಲ್ ಅಂತಲೇ ಅನಿಸ್ತು ನನ್ನ ಇಲ್ಲಿಗೆ ಕರ್ಸ್ಕೊಂಡಿರೋದು. ಸೊ ತುಂಬಾ ಖುಷಿ ಆಯಿತು. ಯಾಕಂದರೆ ಮಿರಾಕಲ್ ಅಂತ ಯಾಕೆ ಅನಿಸಿದ್ದು ಅಂದರೆ ಸುಮಾರು ಸಲ ಪ್ಲ್ಯಾನ್ ಮಾಡಿ ಫ್ಲಾಪ್ ಆಗಿರೋದಿದೆ. ಬಟ್ ಈ ಸಲ ಜಸ್ಟ್ ಅಂದ್ಕೊಂಡು ಹೋಗಿದ್ದು, ಜಸ್ಟ್ ಇವಾಗ ಅಂದ್ಕೊಂಡಿದ್ದು ನಾಳೆ ಹೋಗಿದ್ದು, ಆ ರೀತಿ ಆಯಿತು. ರೂಮ್ಸ್ ಎಲ್ಲ ರಶ್ ಇತ್ತು ಅಂತ ಫಸ್ಟೇ ಬುಕ್ಕಿಂಗ್ ಮಾಡಿ ಬಂದಿದ್ವಿ. 2000 ಚಾರ್ಜ್ ಮಾಡಿದರು ಪರ್ ರೂಮ್. AC ರೂಮ್, ಲೈಕ್ ಫ್ಯಾಮ್ಲಿ ರೂಮ್ ಕೊಟ್ಟಿದ್ರು. ಅದು ತೋರಿಸ್ತೀನಿ ರೂಮ್ಗೆ ಹೋದಾಗ. ಸೊ ಬಸವ ರೆಸಿಡೆನ್ಸಿ ನಾವು ರೂಮ್ ಮಾಡ್ಕೊಂಡಿದ್ದ ಜಾಗ ಬಂದು ಚೆನ್ನಾಗಿದೆ ಅಲ್ಲ. ಇದು ನ್ಯೂಲಿ ಬೆಲ್ಟ್ ರೂಮ್ಸ್ ಅಂತೆ. ಸೊ ಕ್ಲೀನ್ ಆ್ಯಂಡ್ ಹೈಜೆನಿಕ್ ಆಗಿ ಮೇಂಟೈನ್ ಮಾಡಿದ್ದಾರೆ, ಚೆನ್ನಾಗಿತ್ತು.
ಫ್ರೆಶ್ ಅಪ್ ಆಗಿ ಹೋಗಬೇಕು ಈಗ. ಬಂದು ಈಗ ರೆಡಿ ಆಗಿ ಫ್ರೆಶ್ ಅಪ್ ಆಗಿ ಹೋಗ್ತಿದ್ದೀವಿ ದೇವ್ರ ದರ್ಶನಕ್ಕೆ. ಇಲ್ಲ ನೋಡ್ರಿ, ಇವಾಗ ಹೋಗ್ತಾ ಇರೋದು ಅಪ್ಪಣ್ಣಾಚಾರ್ಯ ಮನೆ. ರಾಯರು ಅಲ್ಲೇ ಇದ್ದಿದ್ದು, ಅವ್ರ ಹತ್ರನೇ ಅಪ್ಪಣ್ಣಾಚಾರ್ಯರು. ಅದೇ ಸೀರಿಯಲ್ ಬರುತ್ತಲ್ಲ, ಸ್ಯಾಟರ್ಡೆ ವೀಕೆಂಡ್ ಅಲ್ಲ. ಸ್ವಲ್ಪ ದೂರ ಹೋದ್ರೆ ಬಾರ್ಡರ್ ಬರುತ್ತೆ, ಅದು ಕ್ರಾಸ್ ಆದರೆ ರಾಯಚೂರು, ಅದೆಲ್ಲ ಕರ್ನಾಟಕ. ಬೇಕಂದ್ರೆ ಒಂದೊಂದೇ ಬಿಡಬೇಕು, ಒಂದೊಂದೇ ಹೋಗ್ಬೇಕು. ಸ್ಲೋ ಎಲ್ಲ ನೀನು ಫಸ್ಟಾ ನಾನು ಫಸ್ಟಾ ಅಂತ ಹೋದ್ರೆ ಹಿಂಗೆ. ಆಟೋಗಳವ್ರಿಗೆ ಒಳ್ಳೆ ಡಿಮ್ಯಾಂಡ್ ಇವಾಗ. ಹೆಂಗೆ ತುಂಬವ್ರು ನೋಡಪ್ಪ ಆಟೋಗಳವರು ಹೇಳೋರು ಮಾಡೋರು ಯಾರು ಇರಲ್ಲ. ಇನ್ನೂ ಒಂದು ಇದೈತೆ, ಬಟ್ ಇದಕ್ಕಿಂತ ಅದು ಮೇನ್. ಈ ಒಂದು ಪ್ಲೇಸ್ ಬಂದು ಮಂತ್ರಾಲಯದಿಂದ ಜಸ್ಟ್ 21 ಕಿಲೋಮೀಟರ್ಸ್ ದೂರದಲ್ಲಿರುತ್ತೆ. ಇದು ಬಿಚ್ಚಾಲಿ ಕ್ಷೇತ್ರ. ಸಿಆರ್ ಬಂದು ಮೊನ್ನೆ ತಾನೇ ಆನಿವರ್ಸರಿ ದೊಡ್ಡ ಇಕ್ಕರೆ. ಹಾಗೆ ಮೇಲೆ ದೇವರೆಲ್ಲ ನಾನೇ ಹೇಳ್ತಿದ್ದೀನಲ್ಲ. ಈ ಏಕಶಿಲಾ ಬೃಂದಾವನ ನೋಡ್ಬೋದು. ರಾಯರು ಇಲ್ಲೇ 13 ವರ್ಷಗಳ ಕಾಲ ನೆಲೆಸಿರ್ತಾರೆ. ಫೋಟೋಗ್ರಫಿ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್. ಬಿವೇರ್ ಆಫ್ ಕ್ರೊಕೊಡೈಲ್ಸ್. ಕ್ರೊಕೊಡೈಲ್ ಏ ಇಲ್ಲ, ಹೇಳಿ ಎಲ್ಲಿ? ಅಲ್ಲಿ ಒಂದಿದಲ್ಲಿ ಏ ನಿಜವಾಗ್ಲೂ ಅಲ್ಲಿ ನೋಡು. ಏ ಇಲ್ಲ, ಹೋಗೆ. ನಂಬೇಡ, ಹೋಗಿ ನಂದೇನು. ಅಲ್ಲಿ ಮುಗಿಸ್ಕೊಂಡು ಈಗ ರಾಯರ ದರ್ಶನಕ್ಕೆ ಬಂದಿದ್ದೀವಿ. ನಾವು ಹೋಗಿದ್ದ ದಿನ ಬಂದು 28/5/2026 ಆಗಿರುತ್ತೆ. ಇವತ್ತಿನ ಹಿಂದಿನ ದಿನ ಗ್ರಾಫ್ ನೋಡಿದ್ರೆ ಅವತ್ತು 5 lakh ಅಬೌವ್ ಮೆಂಬರ್ಸ್ ಇದ್ದರು ಅಂತ ಹೇಳ್ತಿದ್ರು. ಸೊ ಅದು ನೆಕ್ಸ್ಟ್ ಡೇ ನಾವು ಬಂದಿದ್ದೀವಿ. ಇದು ಅವತ್ತಿನ ದಿನ ನೈಟ್ ಕೂಡ ತುಂಬಾ ರಶ್ ಇತ್ತು. ಅದಕ್ಕೋಸ್ಕರ ನಾವು ಸ್ಪೆಷಲ್ ದರ್ಶನಕ್ಕೆ ಹೋಗಿದ್ವಿ ಅವತ್ತು. ರಾಯರ ದರ್ಶನಕ್ಕೂ ಮುಂಚೆ ಮಂಚಾಲಮ್ಮ ಸನ್ನಿಧಿಗೆ ಬಂದು ದರ್ಶನ ಮಾಡಬೇಕಾಗುತ್ತೆ. ಸೊ ಆಗಲೇ ಫಲ ಸಿಗೋದು ಅಂತ ಹೇಳ್ತಾರೆ. ಬಿಸಿಲಿಗೆಲ್ಲ ಈ ಥರ ಹಟ್ ಥರ ಹಾಕ್ಬಿಟ್ಟಿದ್ದಾರೆ.
ದರ್ಶನ ಎಲ್ಲ ತುಂಬ ಹತ್ರದಿಂದ ತುಂಬ ಚೆನ್ನಾಗಾಯಿತು. ರಶಲ್ಲೂ ದೇವ್ರ ದರ್ಶನ ಒಂದು 10 to 15 ಮಿನಿಟ್ಸಲ್ಲಿ ಮುಗಿದೋಯ್ತು. ಒಳಗಡೆ ರಾಯರು ತುಂಬ ಚೆನ್ನಾಗಿ ದರ್ಶನನ ನಮಗೆ ನೆರವೇರಿಸ್ಕೊಟ್ರು. ಅವತ್ತಿನ ದಿನ ಮಕ್ಕಳು ಹಚ್ಚ ಹಾಕ್ಸ್ಕೊಂಡಿದ್ದಾರೆ, ರಾಯರಿದ್ದಾರೆ. ತುಂಬಾ ನಾನು ಅಲ್ಲಿ ಮುಂದೆ ನೋಡ್ತೀನಿ. ಈಗ ಕಾರ್ ಪಾರ್ಕಿಂಗಿಂದ ಎಂಟ್ರೆನ್ಸ್ಗೆ ಹೋಗ್ತಿದ್ವಿ. ಸೊ ಎಂಟ್ರೆನ್ಸಲ್ಲಿ ಡ್ರಾಪ್ ತೊಗೊಂಡು ಮತ್ತೆ ಅಲ್ಲೆಲ್ಲ ಹೇಗಿದೆ ಅಂತೆಲ್ಲ ನೋಡಿಕೊಂಡು ಆಮೇಲೆ ಹೋಟೆಲ್ಗೆ ಹೋಗ್ತೀವಿ. ಇಳ್ಕೊಂಡು ಯಾವ ಹೋಟ್ಲಲ್ಲಿ ನೋಡ್ರಿ, ಇಲ್ಲಿ ನೋಡ್ಬೇಕು, ಇಲ್ಲಿ ನೋಡ್ರಿ. ತುಂಬಾ ಶೆಕೆ, ಇರೋಕ್ಕೆ ಆಗಲಿಲ್ಲ. ಅದ್ರ ಫ್ಯಾನ್ ತೊಗೊಂಡೋಗಿ ಒಳ್ಳೆ ಕೆಲಸ ಮಾಡಿದೆ ಅಂತ ಅಂದ್ಕೊಂಡೆ. ಲೈಮ್ ಸೋಡಾ ಕುಡ್ಕೊಂಡು ಈಗ ಹೊರಡ್ತೀವಿ. ಇಲ್ಲಿ ಉದ್ದಕ್ಕೂ ಹೋಟೆಲ್ಸ್ ಇದೆ. ಸೊ ಇಲ್ಲಿ ಯಾವುದೇ ಹೋಟೆಲ್ ನೋಡಿದ್ರು ಫುಲ್ ರಶ್ ಇತ್ತು. ಸೊ ಮುಂದೆ ಎಲ್ಲಾದರೂ ನೋಡೋಣ ಅಂತ ಹೇಳಿ ಈಗ ಈ ಹೋಟೆಲ್ಗೆ ಬಂದಿದ್ದೀವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ 6:30ಗೆ ಎದ್ದು ಎಲ್ಲ ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ವಿ. ಸೊ 1000 ರೂಪೀಸ್ದು ಸ್ಪೆಷಲ್ ಎಂಟ್ರಿದು ದರ್ಶನದ್ದು ತೊಗೊಂಡು ಬೇಗ ದರ್ಶನ ಮುಗಿಸ್ಕೊಂಡು ಈಗ ಸೇವೆ ಮಾಡೋದಕ್ಕೆ ಬಂದಿದ್ದೀವಿ. ತುಂಬಾ ಖುಷಿ ಆಯಿತು. ಇದೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿದ್ದು. ಸೊ ಟ್ರೂಲಿ ಬ್ಲೆಸ್ಡ್ ಅಂತಲೇ ಅನಿಸ್ತು. ಮತ್ತು ಅಕ್ಷತೆ ತೊಗೊಂಡು ಹೊರಟ್ವಿ. ಇರ್ರಿ ಹಂಗೆ ಇಟ್ಕೊಳ್ರಿ. ಹೋಗ್ತಾ ಉದ್ದಕ್ಕೂ ಗಿಳಿ ಶಾಸ್ತ್ರ ಹೇಳೋರು ಕೂತಿದ್ರು. ಸೊ ಇವರು ಪ್ಯಾರೆಟ್ ಕೊಡ್ತೀನಿ ಇಟ್ಕೊಳ್ಳಿ ಅಂತ ಕೇಳಿದರು. ಸೊ ಮಕ್ಕಳು ಟ್ರೈ ಮಾಡ್ತಿದ್ರು, ಹಾಗೆ ನಾನು ಈಸ್ಕೊಂಡೆ. ಕಾರ್ ಪಾರ್ಕಿಂಗಿಂದ ಕಾರ್ ತೆಗೆದು ಲೇಟ್ ಆಗುತ್ತೆ ಅಂತ ಕಾಲ್ ಬಂದಿತ್ತು. ಸೊ ಅದರಿಂದ ನಾವು ಆಟೋದಲ್ಲಿ ಹೊರಟ್ವಿ, ರೂಮ್ ನಿಯರ್ ಬೈ ಡಿಸ್ಟೆನ್ಸಲ್ಲಿತ್ತು ಅಂತ ಹೇಳಿ. ಸೊ ಮಕ್ಕಳು ಕೂಡ ಎಂಜಾಯ್ ಮಾಡಿದ್ರು ಆಟೋ ರೈಡ್ನ. ಲೋಚನ್ ಚಿಂಟು RCB ವಿನ್ ಆಗಬೇಕು ಅಂತ ಹೇಳಿ RCB ಜರ್ಸೀಸ್ ಹಾಕ್ಕೊಂಡು ಬಂದಿದ್ದಾರೆ ಇಲ್ಲಿ ಮಂತ್ರಾಲಯಕ್ಕೆ. ಸೊ ಅವರ ವಿಶ್ ಅಂತೆ ಈ ವರ್ಷ RCB ಕೂಡ ವಿನ್ ಆಗಿದೆ. RCB ಫ್ಯಾನ್ಸ್ಗಳ ಅಭಿಮಾನ ಅವ್ರನ್ನ ಗೆಲ್ಲಿಸಿದೆ. ಸೊ ತುಂಬಾ
ಮಂತ್ರಾಲಯದಿಂದ 2 ಕಿಲೋಮೀಟರ್ಸ್ ದೂರ ಬಂದರೆ ಇಲ್ಲಿ ಆಂಜನೇಯ ಟೆಂಪಲ್ ಇದೆ. ಸೊ ನೋಡ್ತಿದ್ದೀರಲ್ಲ, ತುಂಬಾ ಚೆನ್ನಾಗಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಷ್ಟು ಎತ್ತರದ ಆಂಜನೇಯನ ನೋಡ್ಬೋದು. ಮಂತ್ರಾಲಯ ದರ್ಶನ ಆಗಿದ ನಂತರ ಎಲ್ಲರೂ ಇಲ್ಲಿಗೆ ಬರ್ತಾರೆ. ಇದು ಬಂದು ಪಂಚಮುಖಿ ಆಂಜನೇಯ ಟೆಂಪಲ್. ಸೊ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಕೂಡ ಅವತ್ತಿನ ದಿನ ತುಂಬಾ ರಶ್ ಇತ್ತು. ಹೇಗೋ ದರ್ಶನ ಚೆನ್ನಾಗಾಯಿತು ಇಲ್ಲಿ ಕೂಡ. ಮೋಸ್ಟ್ಲಿ ಇದೇನೋ ಭಾಸ್ಕರ್ ಅಲ್ಲಿಂದ ಹತ್ರದಲ್ಲಿ ಒಂದು ಹೋಟೆಲ್ಗೆ ಹೋದ್ವಿ. ಊಟದ ಟೈಮ್ ಆಗಿತ್ತು ಅಂತ. ಸೊ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಇಲ್ಲಿಂದ ನೆಕ್ಸ್ಟ್ ಸ್ಟ್ರೇಟ್ ಬ್ಯಾಂಗ್ಳೂರ್. ತುಂಬ ದಿನ ಆಗಿತ್ತು ಲಾಂಗ್ ಡ್ರೈವ್ ಮತ್ತು ಈ ಥರ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲಿಂಗ್ ಎಲ್ಲ ಮಾಡಿ. ಸೊ ಪೀಸ್ಫುಲ್ ಅನಿಸ್ತಿತ್ತು ಅಲ್ಲಿಂದ ಬರುವಾಗ. ಮತ್ತು ಅದ್ರ ಜೊತೇಲಿ ಇನ್ನೂ ಸ್ವಲ್ಪ ಮುಂದೆ ಹೋದರೆ ಜೋರು ಮಳೆ ಬರ್ತಿತ್ತು. ವೆದರ್ ವಾವ್ ಅಂತಲೇ ಹೇಳ್ಬೋದು. ಮ್ಯಾಂಡೇಟ್ರಿ ಸಾಂಗ್ ಅಂತಲೇ ಹೇಳ್ಬೋದು ಮಳೆ ಬೀಳುವಾಗ. ಇದಿಷ್ಟಾಗಿತ್ತು ಮಂತ್ರಾಲಯ ವ್ಲಾಗ್. ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಲವ್ ಯು ಆಲ್.